ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 5ನೇ ಶ್ಲೋಕ, 15ನೇ ಅಧ್ಯಾಯದ 5ನೇ ಶ್ಲೋಕ. ನಿರ್ಮಾನಮೋಹಾಜಿತಸಂಗದೋಷಾಃ ಅಧ್ಯಾತ್ಮನಿತ್ಯಾ ವಿನಿವೃತ್ತಕಾಮಾಃ ದ್ವಂದ್ವೈರ್ವಿಮುಕ್ತಾಃ ಸುಖದುಃಖಸಂಘೈಃ ಸಂಜ್ಞೈಃ ಗಚ್ಚನ್ತ್ಯಮೂಢಾಃ ಪದಮವ್ಯಯಂ ತಥಾ. ಈ ಶ್ಲೋಕ ಭಗವಂತನನ್ನ ಅರಿತುಕೊಳ್ಳಲು ಸಾಧನಗಳನ್ನು ಹೇಳ್ತಾ ಇದ್ದಾರೆ. ಇನ್ಸ್ಟ್ರೂಮೆಂಟ್, ಹೇಗೆ ಪರಮಾತ್ಮನ ನಾವು ತಿಳಿದುಕೊಳ್ಳಬೇಕು, ಅದಕ್ಕೆ ಬೇಕಾದ ಪೂರ್ವ ಸಿದ್ಧತೆಗಳು ನಮ್ಮಲ್ಲಿ ಏನಿರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಿರ್ಮೋಹ, ಮೊಟ್ಟ ಮೊದಲಿಗೆ ಅಹಂಕಾರ ಇರಬಾರದು. ನಿರ್ಮೋಹ, ಯಾವುದ್ಯಾರೋ ಹೇಳಿದ್ದನ್ನು ನಂಬಬಾರದು. ಅಂದರೆ ಸತ್ಯವಾದ ಜ್ಞಾನವನ್ನೇ ನಾವು ನಂಬಬೇಕು, ಮಿಥ್ಯಾಜ್ಞಾನ ರಹಿತರಾಗಿರಬೇಕು, ಪರಮಾತ್ಮನನ್ನು ತಿಳಿದುಕೊಳ್ಳುವವರು. ಜಿತಸಂಗದೋಷಾಃ, ಯಾವುದೇ ರೀತಿಯಾದಂತಹ ವಿಷಯಾಸಕ್ತಿ ಇರಬಾರದು. ಈ ವಿಷಯಾಸಕ್ತಿ ಎಂಬ ದೋಷವನ್ನು ಗೆದ್ದಿರಬೇಕು. ಅದು ತಿನ್ಬೇಕು, ಇದು ತಿನ್ಬೇಕು, ಅದು ನೋಡ್ಬೇಕು, ಅಲ್ಲಿಗೆ ಹೋಗ್ಬೇಕು, ಟ್ರಿಪ್ಪಿಗೆ ಹೋಗ್ಬೇಕು. ಹೋಗ್ರಿ, ಒಂದೇ ಕಲ್ಲಿನಿಂದ 2 ಹಣ್ಣು ಬೀಳುವ ಹಾಗೆ ಹೋಗಬೇಕು. ಟ್ರಿಪ್ಪಿಗೆ ಹೋಗಬೇಕು, ಪರಮಾತ್ಮನ ಸ್ಥಾನ ಇರುವಂತಹ ಅನೇಕ ತೀರ್ಥಕ್ಷೇತ್ರಗಳನ್ನು ದರ್ಶನ ಮಾಡಲಿಕ್ಕೆ ಹೋಗಬೇಕು. 2 ಆಗತ್ತೆ. ಈ ರೀತಿ ಮಾಡಿಕೊಳ್ಬೇಕು. ಮತ್ತು ಅಧ್ಯಾತ್ಮ ನಿತ್ಯಾಹ, ಸದಾಕಾಲ ಪರಮಾತ್ಮನ ಜ್ಞಾನವನ್ನು ಸಂಪಾದನೆ ಮಾಡುವಂತಹ ಮನಸ್ಸು. ಅಧ್ಯಾತ್ಮ ನಿತ್ಯಾಹ, ನಿರತವಾಗಿ ಇರ್ತಾರೆ, ಸದಾಕಾಲ ತತ್ವಜ್ಞಾನ ಸಂಪಾದನೆಯಲ್ಲಿಯೇ ನಿರತವಾಗಿ ಇರ್ತಾರೆ. ವಿನಿವೃತ್ತ ಕಾಮಾಹ, ಯಾವುದೇ ರೀತಿಯಾದಂತಹ ವಿಶೇಷವಾದ ಆಸೆ ಇಲ್ಲ, ಯಾವುದೇ ರೀತಿಯಾದಂತಹ ವಿಶೇಷವಾದ ಆಸೆ. ಕಾಮೇನ ವಿನಿವೃತ್ತಾಹ, ಯಾವುದೇ ರೀತಿಯಾದಂತಹ ಕಾಮ ಇಲ್ಲ. ಮತ್ತೆ ಸುಖ ದುಃಖ ಸಂಜ್ಞೈಹಿ ದ್ವಂದ್ವೈಹಿ ಮುಕ್ತಾಹ, ಅಯ್ಯೋ ನನಗೆ ಸುಖ ಆಯಿತು ಅಂತ ಯಾರು ಹೇಳೋದಿಲ್ಲ, ಅಯ್ಯೋ ನನಗೆ ದುಃಖ ಆಯಿತು ಅಂತ ಹೇಳ್ತಾರೆ. ನನಗೆ ಸುಖ ಆಯಿತು ಅಂತ ಸಂತೋಷ ಪಡ್ತಾರೆ. ಈ 2 ದ್ವಂದ್ವ. ಸುಖ ಆದಾಗ ಖುಷಿ ಪಡೋದು, ದುಃಖ ಆದಾಗ ನಾರಿ ಸಪ್ಪಗೆ ಮಾಡ್ಕೊಳ್ಳೋದು, ಡಿಪ್ರೆಸ್ ಆಗಿ ಬಿಡೋದು. ಈ 2 ದ್ವಂದ್ವ ಇರಬಾರದು.
ಸುಖ ಆದಾಗಲೂ ಸಮಾನವಾಗಿ ಇರಬೇಕು, ದುಃಖ ಆದಾಗಲೂ ಒಂದೇ ರೀತಿಯಲ್ಲಿಯೇ ಇರಬೇಕು. ಈ ದ್ವಂದ್ವಗಳಿಂದ ಮುಕ್ತನಾಗಿರಬೇಕವನು. ಮತ್ತೆ ಅಮೂಢಾಹ ಅಂದ್ರೇನು? ಅಮೂಢರು ಅಂತಂದರೆ ರಜೋಗುಣ ತಮೋಗುಣದ ಅದರ ಗುಣ, ಆ ಗುಣಗಳು ಈ ವ್ಯಕ್ತಿಯಲ್ಲಿ ಇರಬಾರದು. ಅಮೂಢರು ಅಂದರೆ ಸಾತ್ವಿಕ ಗುಣ ಉಳ್ಳವರು ಅಂತ ಅರ್ಥ. ಕೇವಲ ಸಾತ್ವಿಕ ಗುಣ ಉಳ್ಳವರು. ರಜಸ್ತಮೋ ಗುಣಗಳು ಅವರಲ್ಲಿ ಇರಬಾರದು. ಅಂತಹ ಅಮೂಢರು ನಮಗೆ ಗಚ್ಚಂತ್ಯ ಮೂಢ, ಬರೀ ಮೂಢ ಶಬ್ದವೇ ಕೇಳಿಸತ್ತೆ. ವಿಶೇಷವಾಗಿ ನಮಗೆಲ್ಲ ಅಷ್ಟೇ ಗೊತ್ತಿರೋದು ಮೂಢಾಹ, ಅಮೂಢಾಹ ಅಂತ. ಅದು ರಜ ಮತ್ತು ತಮೋ ಗುಣದ, ರಜೋಗುಣದ ತಮೋಗುಣದ ಅದರ ಒಂದು ವಿಕಾರಗಳು ಇವನಲ್ಲಿ ಇರಬಾರದು. ಅಂತಹ ವ್ಯಕ್ತಿಗಳು ತತ್ ಅವ್ಯಯಂ ಪದಂ ಗಚ್ಚಂತಿ, ಆ ನಾಶರಹಿತವಾದ ಸರ್ವೋತ್ತಮವಾದ ಆ ಒಂದು ಪರಮಾತ್ಮನ ಸ್ವರೂಪವನ್ನು ಸೇರುತ್ತಾರೆ. ಗಚ್ಚಂತಿ, ಅವರನ್ನು ಹೊಂದಲು ಸಾಧ್ಯ, ಅರ್ಥಾತ್ ಮೋಕ್ಷವನ್ನು ಪಡೀತಾರೆ ಎಂಬುದಾಗಿ ಇದರಲ್ಲಿ ಹೇಳ್ತಾ ಇದ್ದಾರೆ. ಅರ್ಥ ಬರ್ಕೊಳ್ಳಿ. ನಿರ್ಮಾಣ ಮೋಹಾಹ, ನಿರ್ಮಾಣ ಮೋಹಾಹ, ಅಹಂಕಾರ ಮಿಥ್ಯಾಜ್ಞಾನ ರಹಿತರು, ಅಹಂಕಾರ ಮಿಥ್ಯಾಜ್ಞಾನ ರಹಿತರು, ಜಿತಸಂಗ ದೋಷಾಃ, ಜಿತಸಂಗ ದೋಷಾಃ, ವಿಷಯಾಸಕ್ತಿ ಎಂಬ ದೋಷವನ್ನು ಗೆದ್ದವರು, ವಿಷಯಾಸಕ್ತಿ ಎಂಬ ದೋಷವನ್ನು ಗೆದ್ದವರು, ಅಧ್ಯಾತ್ಮ ನಿತ್ಯಾಹ, ಅಧ್ಯಾತ್ಮ ನಿತ್ಯಾಹ, ತತ್ವಜ್ಞಾನ ಸಂಪಾದನೆಯಲ್ಲಿ ನಿರತರು, ತತ್ವಜ್ಞಾನ ಸಂಪಾದನೆಯಲ್ಲಿ ನಿರತರು, ವಿನಿವೃತ್ತ ಕಾಮಾಹ, ವಿನಿವೃತ್ತ ಕಾಮಾಹ, ವಿಷಯಾಭಿಲಾಷೆಯನ್ನು ತೊರೆದವರು, ವಿಷಯಾಭಿಲಾಷೆಯನ್ನು ತೊರೆದವರು, ಸುಖ ದುಃಖ ಸಂಜ್ಞೈಹಿ ದ್ವಂದ್ವೈಹಿ, ಸುಖ ದುಃಖ ಸಂಜ್ಞೈಹಿ ದ್ವಂದ್ವೈಹಿ, ಸುಖ ದುಃಖಗಳೆಂಬ ದ್ವಂದ್ವಗಳಿಂದ, ಸುಖ ದುಃಖಗಳೆಂಬ ದ್ವಂದ್ವಗಳಿಂದ ವಿಮುಕ್ತಾಹ, ಮುಕ್ತರಾದವರು, ವಿಮುಕ್ತಾಹ ಮುಕ್ತರಾದವರು, ಅಮೂಢಾಹ, ಅಮೂಢಾಹ ರಜಸ್ತಮೋಗುಣ ಸ್ವಭಾವರಹಿತರು,
ಆದ ಮುಮುಕ್ಷುಗಳು, ರಜಸ್ತಮೋ ಗುಣ ಸ್ವಭಾವರಹಿತರಾದ ಆ ಮುಮುಕ್ಷುಗಳು ತತ್ ಅವ್ಯಯಂ ಪದಂ ತತ್ ಅವ್ಯಯಂ ಪದಂ ಆ ನಾಶರಹಿತವಾದ ಪರಮಾತ್ಮನ ಸ್ವರೂಪವನ್ನು, ಆ ನಾಶರಹಿತವಾದ ಪರಮಾತ್ಮನ ಸ್ವರೂಪವನ್ನು ಗಚ್ಚಂತಿ ಹೊಂದುತ್ತಾರೆ, ಗಚ್ಚಂತಿ ಹೊಂದುತ್ತಾರೆ. ಪ್ರಶ್ನೆ ಇದ್ರೆ ಕೇಳಿ, ಮುಂದೆ ಹೋಗೋಣ. ಸರಿ, ಅಂತಹ ಸ್ವರೂಪವನ್ನು ಕುರಿತು ಹೋಗುತ್ತಾರೆ ಅಂತ ಹೇಳ್ದ. ಆ ಸ್ವರೂಪ ಎಂಥದ್ದು ಅನ್ನೋದನ್ನ ಹೇಳ್ತಾ ಇದ್ದಾನೆ ಕೃಷ್ಣ. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ನೋಡಪ್ಪ, ಆ ಸ್ವರೂಪ ಎಂಥದ್ದು ಗೊತ್ತಾ? ನಮಗೆ ಯಾವುದೇ ಒಂದು ವಸ್ತು ನೋಡಲಿಕ್ಕೆ ಬೆಳಕು ಬೇಕು. ಇಡೀ ಜಗತ್ತಿನಲ್ಲಿರುವಂತಹ ಸಕಲ ಪ್ರಾಣಿ ಪ್ರಪಂಚಕ್ಕೂ ಪದಾರ್ಥಗಳ ದರ್ಶನವನ್ನು ಕೊಡುವಂಥವನು ಸೂರ್ಯ. ಅವನು ಬಂದರೆ ಎಲ್ಲ ಪದಾರ್ಥಗಳ ಪ್ರಕಾಶ ಆಗೇ ಆಗತ್ತೆ. ಪ್ರಕಾಶ ಅಂದರೆ ದರ್ಶನ ಆಗೇ ಆಗತ್ತೆ. ಆದರೆ ಆ ಸೂರ್ಯನೂ ಕೂಡ ಸಕಲ ಪದಾರ್ಥ ದರ್ಶಕನಾದ ಆ ಸೂರ್ಯನಿಗೂ ಕೂಡ ನನ್ನ ಸ್ವರೂಪವನ್ನು ತೋರಿಸೋ ಯೋಗ್ಯತೆ ಇಲ್ಲ. ಸೂರ್ಯ ತತ್ ನ ಭಾಸತೆ. ಸೂರ್ಯ ತತ್ ಆ ನನ್ನ ಸ್ವರೂಪವನ್ನ ನ ಭಾಸತೆ, ತೋರಿಸ್ಲಿಕ್ಕಾಗುವುದಿಲ್ಲ. ಆಯ್ತಪ್ಪ, ಚಂದ್ರ ನೋಡೋಣ. ನ ಶಶಾಂಕ ಭಾಸತೆ ನ ಪಾವಕ ಭಾಸತೆ. ಹಗಲೊತ್ತಲ್ಲಿ ಸೂರ್ಯ ಒಬ್ಬ ಸಾಕು. ರಾತ್ರಿ ಹೊತ್ತು ಚಂದ್ರನಿದ್ದರೂ ಮನೆಯಲ್ಲಿ ನಮಗೆ ದೀಪ ಆದರೂ ಬೇಕು, ಬೆಂಕಿ ಆದರೂ ಬೇಕು. ಹೌದಾ? ಆದ್ದರಿಂದ ಯಾವುದ್ಯಾವುದು ಜ್ಯೋತಿರ್ಮಯವಾದ ಪದಾರ್ಥಗಳು ಅಂತ ಇವೇನೋ ಲೋಕದಲ್ಲಿ ಪ್ರಸಿದ್ಧವಾದವುಗಳು, ಅವುಗಳು ಯಾವುದೂ ಕೂಡ ನನ್ನ ಸ್ವರೂಪವನ್ನು ತೋರಿಸುವಂತಹ ಶಕ್ತಿ ಅವುಗಳಿಗೆ ಇಲ್ಲ. ಯದ್ಗತ್ವ ನನಿವರ್ತಂತೆ ತದ್ಧಾಮ ಪರಮಂ ಮಮ. ಅನೇಕ ಬಾರಿ ಹೇಳ್ತಾ ಇದ್ದಾನೆ ಕೃಷ್ಣ. ಅದನ್ನು ಹೊಂದಿದವರು ತಿರುಗಿ ಸಂಸಾರಕ್ಕೆ ಬರೋದಿಲ್ಲ. ಅದನ್ನು ಹೊಂದಿದವರು ತಿರುಗಿ ಸಂಸಾರಕ್ಕೆ ಬರೋದಿಲ್ಲ. ಇದು ಕಪೋಣಿ ಗುಡಾಯಿತಂ ಅಂತ ಹೇಳ್ತಾರೆ. ಮೊಳಕೈಗೆ ಬೆಲ್ಲ ಹಚ್ಚೋದು. ತಿನ್ಲಿಕ್ಕಾಗತ್ತಾ ಮೊಳಕೈಗೆ ಹಚ್ಚಿದ ಬೆಲ್ಲನ?
ಕೃಷ್ಣ ಹೇಳೋದು ನೋಡಿ, ಒಮ್ಮೆ ಅದನ್ನು ನೀವು ಹೇಗಾದರೂ ಮಾಡಿ ಪಡ್ಕೊಂಡು ಬಿಡಿ, ಮತ್ತೆ ಬರೋದಿಲ್ಲ. ಅಂದರೆ ಧರ್ಮ ಮಾರ್ಗದಲ್ಲಿ ಹೋಗಿ, ಧರ್ಮ ಮಾರ್ಗದಲ್ಲಿ ಹೋಗಿ 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 ಅಂತ ಹೇಳುವಂಥದ್ದು ನೋಡಿ, ಅದು ಹೇಗಿದೆ. ಬಹಳ ಕಷ್ಟ, ಸಾಧ್ಯವೇ ಇಲ್ಲ ನಮ್ಮ ಕೈಯಿಂದ. ಈ ಜನ್ಮದಲ್ಲಂತರೂ ಅರ್ಧ ಆಯಸ್ಸು ಮುಗಿದಿದೆ. ಲೌಕಿಕರಾಗಿ ಏನೇ ಜೀವನ ಕಳೆದು ಬಿಟ್ವಿ. ಸದಾಕಾಲ ಹರಿಸ್ಮರಣೆ ಆಗೋದಿಲ್ಲ. ಏನೋ ಒಂದು ವಿಘ್ನಗಳು ಬಂದೇ ಬರ್ತದೆ. ಬೇರೆಯವರು ಬಿಡಿ, ಮನೆಯಲ್ಲಿರೋರೇ ಅನೇಕ ವಿಘ್ನಗಳು ಆಗುತ್ತೆ. ಏನೋ ಒಂದು ಬಂದು ಯಾವುದೋ ಒಂದು ಅಡೆತಡೆಗಳು ಬಂದೇ ಬರುತ್ತೆ. ಪರಮಾತ್ಮನ ಸ್ಮರಣೆಯೇ ಆಗೋದಿಲ್ಲ. ಆದರೂ ನಾವು ಬಿಡಬಾರದು, ಯಥಾಶಕ್ತಿ ಮಾಡಲೇಬೇಕು. ಆವಾಗ ಪರಮಾತ್ಮ ನಮ್ಮನ್ನು ನೋಡಿಯೇ ನೋಡ್ತಾನೆ. ಅವನೇ ಕೃಪಾದೃಷ್ಟಿ ಹರಿಸಿ ಕೊಡಬಹುದು. ಈ ಜನ್ಮದಲ್ಲಾದರೂ ಆಗಬಹುದು, ಯಾರಿಗೆ ಗೊತ್ತು. ಈ ಜನ್ಮದ ಆಗೋದಿಲ್ಲ ಅಂತ ಹೇಗೆ ಹೇಳೋಣ? ಹೇಗೆ ಆಗಬೇಕು ಅನ್ನುವಂತಹ ಮನಸ್ಸಿನಿಂದ ನಾವು ಸರಿಯಾದ ಮಾರ್ಗದಲ್ಲಿ ನಡೆದರೆ ಆಗಬಹುದು, ಪರಮಾತ್ಮ ಪ್ರೀತನಾಗಬಹುದು. ಅದಕ್ಕೆ ಪರಮಾತ್ಮ ಬಾರಿ ಬಾರಿಗೂ ಒಂದು ಎರಡು ಶ್ಲೋಕದ ನಂತರ ಮತ್ತೆ ಹೇಳ್ತಾ ಇದ್ದಾನೆ, ಯದ್ಗತ್ವಾ ನಿವರ್ತಂತೆ ತದ್ಧಾಮ ಪರಮಂ ಮಮ. ನಾಲ್ಕನೇ ಶ್ಲೋಕದಲ್ಲೂ ಹೇಳಿದ್ದ, ಯಸ್ಮಿನ್ ಗತಾನ ನಿವರ್ತಂತಿ ಭೂಯಃ. ಅದನ್ನು ಒಮ್ಮೆ ಸೇರಿದರೆ ಮತ್ತೆ ಅವರಿಗೆ ಹುಟ್ಟು ಇಲ್ಲ, ತಾಯಿಯ ಗರ್ಭವಾಸ ಇಲ್ಲ. ಮತ್ತೆ ಹೇಳ್ತಾ ಇದ್ದಾನೆ, ಯದ್ಗತ್ವಾ ನಿವರ್ತಂತೆ ತದ್ಧಾಮ ಪರಮಂ ಮಮ ಅಂತ. ಅಂತಹ ಸ್ವರೂಪ ನನ್ನದು, ಯಾರೂ ಕೂಡ ತೋರಿಸ್ಲಿಕ್ಕಾಗುವುದಿಲ್ಲ ಅಂತ ಅರ್ಥ ಬರ್ಕೊಳ್ಳಿ. ತತ್ ಆ ಶ್ರೇಷ್ಠವಾದ ನನ್ನ ಸ್ವರೂಪವನ್ನು, ತತ್ ಆ ಶ್ರೇಷ್ಠವಾದ ಸ್ವರೂಪವನ್ನು ಸೂರ್ಯ ನ ಭಾಸತೆ, ಸೂರ್ಯ ನ ಭಾಸತೆ, ಸೂರ್ಯನು ತೋರಿಸಲಾರ. ನ ಶಶಾಂಕ ನ ಪಾವಕ, ಚಂದ್ರನೂ ಇಲ್ಲ, ಅಗ್ನಿಯೂ ಇಲ್ಲ. ನ ಶಶಾಂಕ ನ ಪಾವಕ, ಚಂದ್ರನೂ ಇಲ್ಲ, ಅಗ್ನಿಯೂ ಇಲ್ಲ. ಇಲ್ಲ ಅಂದ್ರೇನು? ಆ ಸ್ವರೂಪವನ್ನು ತೋರಿಸೋದಿಲ್ಲ ಅಂತ ಅರ್ಥ. ಯದ್ಗತ್ವಾ, ಅದನ್ನು ಹೊಂದಿದವರು, ಯದ್ಗತ್ವಾ ಅದನ್ನು ಹೊಂದಿದವರು, ನ ನಿವರ್ತಂತೆ ತಿರುಗಿ ಸಂಸಾರಕ್ಕೆ ಬರುವುದಿಲ್ಲ. ಏನು ಕೇಳ್ಬೋದು ನಾವು? ಒಂದು ಸ್ವಲ್ಪ ಧ್ವನಿ ಇಲ್ಲ, ಒಂದು ಹಾಡು ನೆನಪಾಗ್ತಾ ಇದೆ, ಸುಮ್ಮನೆ ಒಂದು ಉಕ್ತಿ ನೆನಪಾಗ್ತಾ ಇದೆ, ಧ್ವನಿ ಇಲ್ಲ. ನಾಳೆ ನೋಡೋಣ. ಯದ್ಗತ್ವಾ ನ ನಿವರ್ತಂತೆ, ಅದನ್ನು ಹೊಂದಿದವರು ತಿರುಗಿ ಸಂಸಾರಕ್ಕೆ ಬರೋದಿಲ್ಲ. ತದ್ಧಾಮ, ತತ್ ಪರಮಂ, ತತ್ ಪರಮಂ ಧಾಮ,
ಆ ಉತ್ತಮ ಸ್ವರೂಪವು ಮಮ ನನ್ನದು. ತತ್ ಪರಮಂ ಧಾಮ, ಆ ಉತ್ತಮ ಸ್ವರೂಪವು ಮಮ ನನ್ನದು. ದೇವರ ಹತ್ರ ಏನು ಕೇಳ್ಕೋಬಹುದು ರೀ? ಇದೊಂದು ಹರಿಕಥೆಯಲ್ಲಿ ಬರುವಂತಹ ಒಂದು ಮಾತಿದು. ನಮ್ಮ ಸಹಪಾಠಿಯೇನೇ ಹರಿಕಥೆ ಮಾಡ್ತಾ ಇದ್ದ. ಅವನೊಟ್ಟಿಗೆ ನಾನು ತಾಳ ಬಾರಿಸ್ಲಿಕ್ಕೆ ಹೋಗ್ತಿದ್ದೆ. ಅವನು ಹೇಳ್ತಾ ಎಷ್ಟು ಸರಿ ಮಾಡಿದ ಅಷ್ಟು ಸರಿನೂ ಹೋಗಿದ್ದೀನಿ. ಈಗ ನಾನು ಆ ಹರಿಕಥೆ ನನಗೂ ಬಹಾರ್ಟಾಗಿದೆ. ಅದರಲ್ಲಿ ಬರುವಂತಹ ಮಾತು, ದೇವರ ಹತ್ರ ಏನು ಕೇಳ್ಕೋಬಹುದು, ಹೇಳಿರ್ಬೋದು ಅಂತ ಅನ್ಸತ್ತೆ. ಹೊನ್ನು ಹಣ ಕೊಡಲು ಬ್ಯಾಡ, ಮನ್ನಣೆ ಮಾಡಿಸಬ್ಯಾಡ. ಏನೂ ಬೇಡ ಪರಮಾತ್ಮ ನನಗೆ. ಹೊನ್ನು ಹಣ ಕೊಡಲು ಬ್ಯಾಡ, ಮನ್ನಣೆ ಮಾಡಿಸಬ್ಯಾಡ. ಎನ್ನದೆಂಬೋ ಮಾತು ಬೇಡವೇ ಬೇಡ, ಬೇಡ ಬೇಡ. ನಿನ್ನ ನಾಮವ ಕದ್ದ ಕುನ್ನಿ ನಾನೆಂದೆನುತ. ಅಂದ್ರೆ ನಿನ್ನ ನಾಮದ ಸ್ಮರಣೆಯನ್ನು ಮಾಡ್ತಾ ಇದ್ದೀನಿ, ಕದ್ದು ಅಂತ. ನಿನ್ನ ನಾಮವ ಕದ್ದ ಕುನ್ನಿ ನಾನೆಂದೆನುತ. ನಿನ್ನವರಿಂದ ದಂಡಿಸಿ ಸುಡಿಸಿ, ರನ್ನದ ಸರಪಳಿಯ ಎನ್ನ ಕಾಲಿಗೆ ತೊಡಿಸಿ. ರನ್ನದ ಸರಪಳಿಯ ಎನ್ನ ಕಾಲಿಗೆ ತೊಡಿಸಿ. ನಿನ್ನ ಪುರ ಕೊಯ್ಯೋ ಹೇ ಮುಚುಕುಂದ ವರದ ಮುಕುಂದ. ನಿನ್ನ ಪುರ ಕೊಯ್ಯೋ ನಿನ್ನ ಅರಮನೆಯ ಕಾಯುವ ಕುನ್ನಿನಾನಾದರೆ ಸಾಕೋ. ಏನೂ ಬೇಡ ನನಗೆ. ನಿನ್ನವರಿಂದ ದಂಡಿಸು ಸುಡುಸು. ನಿನ್ನ ಮಹಾತ್ಮೆ ಅಪ್ಪ. ಬಂಗಾರದ ಸರಪಳಿ ಹಾಕಿ ಕಾಲಿ ಕಟ್ಟಿ ದರ ದರ ಎಳ್ಕೊಂಡು ಹೋಗು. ನಿನ್ನ ಪುರಕ್ಕೆ ಹೋಗು ಸಾಕು, ಕರ್ಕೊಂಡು ಹೋಗು ಸಾಕು. ಅಲ್ಲಿ ಹೋಗಿ ಯಾವ ಆದರ ಆತಿಥ್ಯಗಳು ಬೇಡ. ನಿನ್ನ ಅರಮನೆಯ ಕಾಯುವ ಕುನ್ನಿನಾನಾದರೆ ಸಾಕೋ. ನಾ ಬದುಕಿದೆ, ಈ ಸಂಸಾರದಿಂದ ಮುಕ್ತನಾದೆ ಸಾಕು. ಯದ್ಗತ್ವ ನನಿವರ್ತಂತೆ. ಒಮ್ಮೆ ಎಂಟ್ರಿ ಕೊಟ್ರೆ ಸಾಕು. ನೀ ಅಲ್ಲಿ ಯಾವುದಾದ್ರೂ ಕೆಲಸ ಕೊಡು, ನಾ ರೆಡಿ. ಯಾವುದಾದ್ರೂ ಕೊಡು, ನಾ ರೆಡಿ. ವಾಚ್ಮೆನ್ ಕೆಲಸ ಮಾಡಿದ್ರೂ ಮಾಡಿಬಿಡ್ತೇನೆ. ಬಂಟನಾಗಿ ಬಾಗಿಲ ಕಾಯುವೆ, ವೈಕುಂಠ ಶ್ರೀಹರಿಯ ದಾಸರ ಮನೆಯ. ವೈಕುಂಠ ಶ್ರೀಹರಿಯ ದಾಸರ ಮನೆಯ ಬಂಟನಾಗಿ ಬಾಗಿಲ ಕಾಯುವೆ. ಶ್ರೀಹರಿಯ ಮನೆ ಬಾಗಿಲು ಕಾಯಲಿಕ್ಕೆ ನಮಗೆ. ನಿನ್ನ ಪುರ ಕೊಯ್ಯೋ ಹೇ ಮುಚುಕುಂದ ವರದ ಮುಕುಂದ. ನಿನ್ನ ಪುರ ಕೊಯ್ಯೋ ನಿನ್ನ ಅರಮನೆಯ ಕಾಯುವ ಕುನ್ನಿನಾನಾದರೆ ಸಾಕೋ. ಎಂದಿಗಾಹುದೋ ನಿನ್ನ ದರುಶನ, ಎಂದಿಗಾಹುದೋ ನಿನ್ನ ದರುಶನ. ಯಾವಾಗ ಆದೀತಪ್ಪ ಪರಮಾತ್ಮ ನಿನ್ನ ದರ್ಶನ? ಗಾನಲೋಲನೆ ವತ್ಸಲಾಂಛನ, ದಾನವಾಂತಕ ದೀನ ರಕ್ಷಕ. ಎಂದಿಗಾಹುದೋ ನಿನ್ನ ದರುಶನ, ಎಂದಿಗಾಹುದೋ ನಿನ್ನ ದರುಶನ. ಯಾವಾಗ ಆದೀತು? ಯಾವಾಗ ಕರುಣೆ ಮಾಡಿದಾನು ಪರಮಾತ್ಮ? ಅವಾಗಷ್ಟೇ. ಯಮೈವೇಶ ವೃಣತೆ ತೇನ ಲಭ್ಯ. ಯಾವಾಗ ಪರಮಾತ್ಮನೇ ಮನಸ್ಸು ಮಾಡ್ತಾನೋ ಆವಾಗ ಮಾತ್ರ ದರ್ಶನ ಕೊಡ್ತಾನೆ. ನಾವು ಸತತ ಈ ಆಚರಣೆಗಳನ್ನು
ಬಿಡಬಾರದು. ಆದಷ್ಟಾದರೂ ಮಾಡೋಣ. ಅದರಲ್ಲೂ ವಿಶೇಷ ಯಾವ ವ್ರತಗಳೂ ಇಲ್ಲ ಏಕಾದಶಿಯ ಮುಂದೆ. ಏಕಾದಶಿ ವ್ರತ ಅರ್ಧ ದಿನ ಆದರೂ ಮಾಡಿ ಅಶಕ್ತರು, 2 ತಾಸಾದರೂ ಮಾಡಿ, ಹಾಲು ಹಣ್ಣು ತಗೊಂಡಾದರೂ ಮಾಡಿ, ಆದರೆ ಮಾಡಿ. ಫಲಾಹಾರ ಆದರೂ ಮಾಡಿ, ಮುಸರೆ ಅನ್ನ ಅವೆಲ್ಲ ಬೇಡ. ಏಕಾದಶಿ ವ್ರತವನ್ನು ಮಾಡಿ, ಸಶಕ್ತರು ಮಾಡಿ. ಅದಕ್ಕಿಂತ ಮಿಗಿಲಾದ ಯಾವುದೂ ಇಲ್ಲ. ಬೇರೆ ಏನು ಉದ್ದೇಶ ಬೇಡ. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ ಸಾಕು. ಏಕಾದಶಿ ಉಪವಾಸ, ಪರಮಾತ್ಮನ ಹತ್ತಿರ ವಾಸ ಮಾಡೋಣ. ಎಲ್ಲ ಮೊಬೈಲು ಲ್ಯಾಪ್ಟಾಪ್ಗಳನ್ನು ತೆಗೆದಿಡೋಣ, ಪಾಠಕ್ಕೆ ಮಾತ್ರ ಉಪಯೋಗಿಸೋಣ. ಇಷ್ಟು ಮಾಡೋಣ ಸಾಕು. ಆ ಒಂದು ದಿನ ಆದರೂ ಹರಿಕಥೆಯಲ್ಲಿ ಮಗ್ನರಾಗೋಣ, ಹರಿನಾಮಸ್ಮರಣೆಯಲ್ಲಿ ಮಗ್ನರಾಗೋಣ. ಸರಿ, ಹಾಗಾದರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ.